ಡ್ರೈನೇಜ್ ನೀರನ್ನು ನಗರಸಭೆಗೆ ತಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಈ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸಮಸ್ಯೆ ಕೇಳಲು ಬಂದಂತಹ ಜನತೆಯ ಮೇಲೆ ನಗರಸಭೆ ಕಮಿಷನರ್ನಿಂದ ದರ್ಪದ ಮಾತುಗಳು ಕೇಳಿ ಬಂದಿದೆ. ಹೀಗಾಗಿ ಜನರು ಡ್ರೈನೇಜ್ ನೀರನ್ನು ನಗರಸಭೆಗೆ ತಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಇದಕ್ಕೆ ಕಾರಣ ಏನು? ಸಮಸ್ಯೆ ಕೇಳೋಕೆ ಜನಗಳು ಬಂದರೆ ಅವ್ರ ಮೇಲೆ ನಗರಸಭೆ ಕಮಿಷನರ್ ಇದ್ದಾರೆ ಗರಂ ಆಗ್ತಾ ಇದೆ. ದರ್ಪದ ಮಾತಾಡಿದೆ. ದೊಡ್ಡಬಳ್ಳಾಪುರ ನಗರಸಭೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳ ಒಂದು ನಡುವೆ ಮಧ್ಯೆ ವಾಕ್ ಸಮರ ನಡೆದಿದೆ. ಚಂದ್ರಮೌಳೇಶ್ವರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆ ಕಾಡ್ತಾ ಇದೆ. ಕಳೆದ 5 ವರ್ಷಗಳಿಂದ ಡ್ರೈನೇಜ್ ಸಮಸ್ಯೆ ಇದೆ, ಪರಿಹರಿಸಿಕೊಡಿ ಅಂತ ಕೇಳಿದರೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಯಲಿ ಅಂತ ಹೇಳಿ ಡ್ರೈನೇಜ್ ನೀರನ್ನು ತಗೊಂಡು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಮಿಷನರ್ ಮುಂದೆ ತಂದ ಆ ಒಂದು ವಾರ್ಡ್ ಜನತೆ ಏನಿದ್ರೆ ಅವ್ರು ಕಮಿಷನರ್ ಮುಂದೆ ತಂದು ಈ ರೀತಿ ಪ್ರತಿಭಟನೆ ಮಾಡ್ತಾರೆ. ನಾವು 5 ವರ್ಷದಿಂದ ಸಮಸ್ಯೆ ಎದುರಿಸ್ತಾ ಇದ್ದೀವಿ, ಗಮನ ಕೊಡಿ. ನೀವು 5 ವರ್ಷ 5 ನಿಮಿಷವನ್ನು ಏನು ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ವಾಸನೆ ಬರ್ತಿದ್ದಂತೆ ಕೋಪಗೊಂಡಿದ್ದಾರೆ ನಗರಸಭೆ ಕಮಿಷನರ್. ನೀವು 5 ನಿಮಿಷಕ್ಕೆ ಹೆಂಗೆ ಮಾಡ್ತೀರಾ, ನಾವು ವರ್ಷಾನುಗಟ್ಟಲೆ ಹೆಂಗೆ ಅಂತ ಜನರ ಮೇಲೆ ಕೇಸ್ ದಾಖಲಿಸೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಂಗೆ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ನೋಡಿ ಅಂತ. ಸಮಸ್ಯೆ ಆಲಿಸಬೇಕಾದಂತಹ ಅಧಿಕಾರಿಯಿಂದಲೇ ಸಾರ್ವಜನಿಕರ ಮೇಲೆ ದರ್ಪ ಗರಂ ಅಂತ ಹೇಳಲಾಗ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಏನಿದೆ ಅಲ್ಲಿ ಆಗಿರುವಂಥದ್ದು ಡ್ರೈನೇಜ್ ನೀರನ್ನು ನಗರಸಭೆಗೆ ತಂದು ಕಚೇರಿಗೆ ತಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಹೌದು, ಮಾಡ್ತಾರೆ. ಸಮಸ್ಯೆ ಇದ್ದಾಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸದೇ ಹೋದರೆ, ಕ್ಯಾರೆ ಅಂದೇ ಇದ್ದರೆ, ತಲೆ ಕೆಡಿಸ್ಕೊಳ್ತೇ ಇದ್ದರೆ ಯಾವುದೇ ಜನಕ್ಕಾದರೂ ಕೋಪ ಬರುತ್ತೆ. ನಮಗಿನ್ನು ಯಾವುದೇ ದಾರಿ ಇಲ್ಲ, ಇದು ಬಿಟ್ಟರೆ ಅಂತ ಯೋಚನೆ ಮಾಡಿರ್ತಾರೆ. ಅದಕ್ಕೆ ಡ್ರೈನೇಜ್ ನೀರನ್ನು ತಗೊಂಡು ಬಂದು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ನೀವು ಗರಂ ಆದರೆ ಹೆಂಗ್ರಿ ಸ್ವಾಮಿ? ಅಧಿಕಾರಿಗಳು ನಿಮಗೆ ಒಂದು 2 ನಿಮಿಷ 5 ನಿಮಿಷ ಆದರೂ ವಾಸನೆ ತಟ್ಕೊಳ್ಳೋಕ್ಕಾಗಲ್ಲ ಡ್ರೈನೇಜ್ ನೀರು ಅಂತಂದರೆ, ಮತ್ತು ಅಲ್ಲಿ ವಾಸ ಮಾಡೋರು ವರ್ಷಾನುಗಟ್ಲೆಯಿಂದ ಅದನ್ನೇ ಅನುಭವಿಸ್ತಾ ಇದ್ದಾರಲ್ಲ, ಅವ್ರೇನು ಮಾಡಬೇಕು? ಬಂದಂಥವ್ರ ಮೇಲೆ ಜನರ ಮೇಲೆ ನೀವು ಗರಂ ಆಗೋದಲ್ಲ, ಕೋಪ ಮಾಡ್ಕೊಳ್ಳೋದಲ್ಲ, ಅವರಿಗೆ ದರ್ಪದಲ್ಲಿ ಮಾತಾಡೋದಲ್ಲ. ಅಧಿಕಾರ ಇದೆ ಅಂತ ಅಧಿಕಾರಿಗಳನ್ನು ಮಾಡಿರೋದೇ ಜನರ ಕೆಲಸ ಮಾಡೋದಕ್ಕೆ. ಸುಮ್ಮನೆ ಬಂದು AC ರೂಮಲ್ಲಿ ಕೂತ್ಕೊಂಡು ಆಲ್ಟೆ ಹೊಡ್ಕೊಂಡು ಮಾತಾಡಿಕೊಂಡು ಯಾವುದೋ ಒಂದು ಫೈಲ್ಗಳಿಗೆ ಸೈನ್ ಮಾಡಿ ಹೋಗೋಕ್ಕೆ ನಿಮ್ಮನ್ನು ಕರ್ಕೊಂಬಂದು ಕೂರಿಸಿರಲ್ಲ. ಜನರ ಸಮಸ್ಯೆಗಳು ಬಂದಾಗ ಹೋಗಬೇಕು, ಬಗೆಹರಿಸಬೇಕು, ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಆದರೆ ಇದ್ಯಾವುದೂ ಮಾಡ್ತಾ ಇಲ್ಲ. ಕೇಳೋಕ್ಕೆ ಬಂದವ್ರಿಗೇ ಅವರಿಗೆ ದರ್ಪ ತೋರಿಸ್ತೀರಾ, ನೀವು ಅವ್ರಿಗೆ ಬೈತೀರಾ, ಕೋಪ ಮಾಡ್ಕೊಳ್ತೀರಾ. ಇದು ಹೆಂಗೆ? ಚಂದ್ರಮೌಳೇಶ್ವರ ಬಡಾವಣೆಯ ಒಂದು ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆ ಏನಿದೆ ಅದನ್ನು ಕೇಳೋಕ್ಕೆ ಬಂದಿದ್ದಾರೆ ಅವರು. ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂಥದ್ದು ಕೇಳೋಕ್ಕೆ ಬಂದರೆ ಅವ್ರ ಮೇಲೇ ದಬಾಯಿಸೋದು ಅಧಿಕಾರಿಗಳು. ಈ ರೀತಿ ನಡ್ಕೊಳ್ಳೋದು ವರ್ತನೆ ಸರಿಯಲ್ಲ. ಇದು ಜನರ ಒಂದು ಸಮಸ್ಯೆಗಳನ್ನು ಆಲಿಸಿ ಫಸ್ಟು. ನೋಡಿ ಸರ್, ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ ದಯಮಾಡಿ ಅವಲೋಕನ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರ್. ಇಲ್ಲಿನ ಜನ ಬದುಕಬೇಕೋ ಸಾಯಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಹಲವು ಬಾರಿ ಮನವಿ ಕೊಟ್ಟರು, ತಿಳಿಸಿದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ. ತುಂಬಿಸ್ಬೇಕು. ನಗರಸಭೆ ಹ್ಯಾಂಡರ್ ತಗೊಂಡ್ಮೇಲೆ ಈ ಮೂಲಭೂತ ಸೌಕರ್ಯ ಯಾರು ತಗೋಬೇಕು? ನಿಮ್ದು ನಗರಸಭೆ ಮೂಲಭೂತ ಯಾರು ಹ್ಯಾಂಡ್ ಓವರ್ ಕೊಟ್ಟಿದ್ದು? ಅವಶ್ಯಕತೆ ಇಲ್ಲ.
ಅನುದಾನ 70,000 ಖರ್ಚು ಮಾಡಿ ಮುನ್ಸಿಪಲ್ ಸರ್ ಈ ಸಮಸ್ಯೆನ ಬಗೆಹರಿಬೇಕು. ಹೋದ್ವಿ ಸರ್, ಇಲ್ಲಿ ಆಗ್ತಾ ಇರೋ ಗಲೀಜನ್ನ ತೊಗೊಂಡೋದ್ವಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ತೊಗೊಂಡೋಗಿ ಅವ್ರ ಗಮನಕ್ಕೆ ತರಬೇಕು, ತೋರಿಸ್ಲೇಬೇಕು ಅಂತಲೇ ತೊಗೊಂಡೋದ್ವಿ. ಸೊ ನಾವೇನು ಅವ್ರ ಮೇಲೆ ಎರಚಿಲ್ಲ, ಚೆಲ್ಲಿಲ್ಲ, ಏನೂ ಇಲ್ಲ. ಸೊ ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಮೇಲೆ ಅವರೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಅದಾದಮೇಲೆ ನಮ್ಮ ಬಡಾವಣೆಯವರೆಲ್ಲ ಸಮಸ್ಯೆ ಬಗ್ಗೆ ಆಲಿಸಿ ಕೇಳ್ತಾ ಇದ್ರೆ ಪೊಲೀಸ್ ಕರೀರಿ, ಪೊಲೀಸ್ ಇದೆಲ್ಲ ದೌರ್ಜನ್ಯ ಅದು ಇದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇರೋ ಲೆಕ್ಕದಾಗೆ ನಾವು ವಿಡಿಯೋ ಮಾಡಬೇಕು, ಅಧಿಕಾರಿಗಳು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಬೇಕು ವಿಡಿಯೋ. ಸೊ ಅದನ್ನು ಬಿಟ್ಟು ಅವರು ನಮ್ಮನ್ನೇ ವಿಡಿಯೋ ಮಾಡಿಕೊಂಡು ಇದು ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಸಮಸ್ಯೆ ಬಗೆಹರಿಬೇಕು ಅಷ್ಟೇ ನಾವು ಅವ್ರನ್ನ ಕೇಳ್ತಾ ಇರೋದು. ಎಷ್ಟು ಹೇಳಿದ್ರು ಅವರು ಸರಿ ಆಯಿತು ಮಾಡ್ಕೊ ಹೋಗ್ರಿ. ಅದಾದಮೇಲೆ ಯಾವುದೋ ಒಂದು ಮಾತು ಬಂದಾಗ ನೀನು ಲೀಡ್ರ್ ಆಗಬೇಕು, ಮೀಡಿಯಾದವ್ರನ್ನೆಲ್ಲ ಕರ್ಕೊಂಬಂದಿದ್ಯಾ ಹಂಗೆ ಹಿಂಗೆ. ಸರ್ ನಾನು ಯಾವ ಮೀಡಿಯಾದವ್ರಿಗೂ ಹೇಳಿಲ್ಲ ಬನ್ನಿ ಅಂತ. ಸೊ ಅವ್ರು ಬಂದು ಒಳಗಡೆ ಬಂದಿದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ. ಅವ್ರು ಪರಿಯಾಗಿ ಬೇಡ್ಕೊಂಡಿರೋದು ಒಂದೇ ಸರ್, ಕಾಲು ಬೇಕಾದ್ರೆ ಹಿಡ್ಕೊಂಡಿದ್ದೀನಿ ಸರ್, ಅವ್ರಿಗೆ ಕಾಲು ಹಿಡ್ಕೊಂಡು ಕೇಳ್ಕೊಂಡಿದ್ದೀನಿ ನನಗೇನು ಸಮಸ್ಯೆ ಬಗೆಹರಿಸ್ಬೇಕು ಅಂತ. ಆಮೇಲೆ AWR ಕಳಿಸಿದ್ರು, ಅವ್ರು ಬಂದು ನೋಡ್ಕೊಂಡು ಹೋಗ್ಯಾರೆ, ಏನೇನು ಕೆಲಸ ನಡೀತಾ ಇದೆಯೋ ಗೊತ್ತಿಲ್ಲ ಸರ್. ಈಗ 5 ನಿಮಿಷ ಕೂಡ ಅವ್ರ ಸ್ಮೆಲ್ ತಡೆಯಕ್ಕಾಗಲಿಲ್ಲ ಅಂದ್ರೆ ನೀವು ವರ್ಷಾನುಗಟ್ಟಲೆ ತಡಿತಾ ಇದ್ದೀರಾ. ಅದೇ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತದೆ? ಅವ್ರು 5 ನಿಮಿಷ ಕೂಡ ತಡೆಯಕ್ಕಾಗಲ್ಲ ಅಂದ್ರೆ ನೀವು ಅದನ್ನ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರೆ? ಸರ್ ಅವ್ರಿಗೆ ಅದನ್ನೇ ನಾವು ಇಷ್ಟಿಂದ ಅನುಭವಿಸ್ತಾ ಇರೋ ವಾಸನೆ ದುರ್ವಾಸನೆ ಸಮಸ್ಯೆಗಳನ್ನೇ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನು ತೊಗೊಂಡೋದ್ವಿ. ಅವ್ರು 5 ನಿಮಿಷನೂ ಅದು ಒಳಗಡೆ ತೊಗೊಂಡೋಗಿದ ತಕ್ಷಣ ಪೊಲೀಸ್ ಕರಿ, ಇದು ದೌರ್ಜನ್ಯ, ಇದು ಇದು ಮಾಡ್ತಾ ಇದ್ದಾರೆ, ಏನೋ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವು ದಬ್ಬಾಳಿಕೆ ಮಾಡೋಕ್ಕೆ ಬಂದಿಲ್ಲ ಸರ್ ಅಂತ ಹೇಳಿದ್ರು ಅವ್ರು ಕೇಳೋ ವಿಧಾನನೇ ಇಲ್ಲ ಅವ್ರ ಹತ್ರ. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಸರ್? 2021ರಿಂದ ಅರ್ಜಿ ಕೊಟ್ಟಿದ್ದೀನಿ, ಬೇಕಾದ್ರೆ ನಿಮ್ಗೆ ಎಲ್ಲ ದಾಖಲಾತಿಗಳನ್ನ ನಾನು ಕೊಡ್ತೀನಿ ಸರ್. ಮನೆಗಳು ವಾಸ ಇದೆ ಸರ್ ಹೆಚ್ಚು ಕಡಿಮೆ ಒಂದು 100-120 ಮನೆಯಿಂದ ವಾಸ ಇದ್ದಾರೆ ಸರ್. ಫೈನಲ್ ಏನಾಗಬೇಕು ಸರ್? ಈ ಸಮಸ್ಯೆನ ಬಗೆಹರಿಬೇಕು. ಉಸ್ತುವಾರಿ ಸಚಿವರು ಕೊಟ್ಟಿದ್ದೀವಿ, ಮತ್ತು ನಗರಾಭಿವೃದ್ಧಿ ಸಚಿವರು ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಮತ್ತು ನಮ್ಮ ಸ್ಥಳೀಯ MLA ಅವ್ರಿಗೆ ಕೊಟ್ಟಿದ್ದೀವಿ, ಕೌನ್ಸಿಲರ್ ಕೊಟ್ಟಿದ್ದೀವಿ, ಕಮಿಷನರ್ ಕೊಟ್ಟಿದ್ದೀವಿ, ಇವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಬೇಡ ಸರ್. ಅಟ್ಲೀಸ್ಟ್ ಜನಗಳಿಗೆ ಮೂಲಭೂತ ಸೌಕರ್ಯ ಏನು ಸರ್? ನೀರು, UGD, ರಸ್ತೆ, ಇವನು ಕರೆಕ್ಟಾಗಿ ಕೊಡಿ ಅಂತ ನಾವು ಕೇಳಕ್ಕೆ ಹೋಗಿದ್ದು ಸರ್ ಅವ್ರನ್ನ, ಬೇರೆ ಇನ್ನೇನು ಕೇಳಿಲ್ಲ ಸರ್. ನಮ್ಮ ಚಂದ್ರಮೌಳೇಶ್ವರ ಲೇಔಟಿನ UGD ಸಮಸ್ಯೆಗೆ ನಾವು ಒಂದು ಪರಿಹಾರ ಕೇಳೋಕ್ಕಾಗಿ ಹೋಗಿದ್ವಿ. ಆ ಟೈಮಲ್ಲಿ ನಾವು 2-3 ಸಲ ಅಲ್ಲಿ ಇದು 5 ವರ್ಷದಿಂದ ನಡೀತಿರೋ ಪ್ರೊಸೆಸ್. ಅವ್ರು ಹೇಳಿರೋ ಪ್ರಕಾರ ನಾವೇನು ಇವತ್ತು ನಿನ್ನೆ ಅಥವಾ ಒಂದು 2-3 ತಿಂಗಳಿಂದ ನಡೀತಿರೋ ಪ್ರೊಸೆಸ್ ಅಂತೂ ಅಲ್ಲ, 5 ವರ್ಷದಿಂದ ನಡೀತಿರೋದು. ಅದಕ್ಕೆ ಒಂದು ಸಹಕರಿಸಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಇವತ್ತು ಹೋದಾಗ ನಮಗೆ ನಡೆದಿರೋಂಥದ್ದು ತುಂಬಾ ನಮಗೆ ನೋವಾಗಿದೆ. ಯಾಕಂತಂದರೆ ಇವತ್ತಿಲ್ಲಿ ಬದುಕಬೇಕು ಅಂತಲೇ ಮಕ್ಕಳುಗಳು, ವಯಸ್ಸಾದವರು ಪ್ರತಿಯೊಬ್ಬರು ಬದುಕ್ತಾ ಇದ್ದಾರೆ. ಆ ಥರ ಏನಾರು ಕೇಳಿದ್ರೆ ನಾವೇನು ಮಾಡೇ ಕೊಟ್ಟಿಲ್ವಾ ಹಂಗಾದ್ರೆ ಒಂದು ದಿನ ಖಾಲಿ ಮಾಡಿಸಿದ್ರೆ ವಾರದೊಳಗೆ ತುಂಬ್ಕೊಳತ್ತೆ. ಅದಕ್ಕೆ ನಾವೇನು ಮಾಡಬೇಕು? ನಾವೇನಾದ್ರು ತೆರಿಗೆ ಕಟ್ತಾ ಇಲ್ವಾ? ಎಲ್ಲದಕ್ಕೂ ನಾವು ಇದು ಮಾಡ್ತಾ ಇದೀವಲ್ಲ, ಮತ್ತೆ ಏನಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಲೇಔಟ್ನ ಈಗ ನಾವು ನಮ್ಮ ಅಧಿಕಾರದಲ್ಲಿ ಇದು ಆಗಿಲ್ಲ, ಬೇರೆ ಇದರಲ್ಲಿ ಇದು ಆಗಿದ್ದು ಅಂತ ಹೇಳ್ತಾರೆ. ಹಂಗಿದೆ ಅವಾಗ ಅವರು ಮಾಡ್ಕೊಂಡಿರೋದಕ್ಕೆ ನಾವೀಗ ಅನುಭವಿಸ್ತಾ ಇದೀವಲ್ಲ, ನಮ್ಗೆ ಯಾರಿಗೆ ಪರಿಹಾರ ಕೊಡ್ತಾರೆ? ಅಲ್ವಾ? ನೀವು ಕರೀರಿ ಅಂತ ಹೇಳಿ ಪೊಲೀಸ್ ನಿಡ್ಕೊಡ್ತು ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಎಲ್ಲದಕ್ಕೂ ರೆಡಿ ಇದೀವಿ ಸರ್. ಯಾಕಂತಂದ್ರೆ ನಮಗೆ ನಾವು ಕಷ್ಟಪಟ್ಟು ಎಲ್ಲದೂ ಇದು ಮಾಡಿದಾಗ ಈ ಸೈಟ್ಗಳು ತಗೊಂಡಿರ್ತೀವಿ. ಇವ್ರು ಹೆಂಗ್ ಸರ್ ಸಾಲಗಳು ಮಾಡ್ಕೊಂಡು ನಾವು ಸೈಟ್ ತಗೊಂಡಿರುವಾಗ ಇವ್ರು ಯಾಕೆ ಲೇಔಟ್ನ ಹೆಂಗೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು? ಇವರೆಲ್ಲ ಸರ್ವೆ ಮಾಡುವಾಗ ನಾನು ಹಂಗಾರೆ ಏನು ಪರಿಶೀಲನೆ ಮಾಡಿರಲ್ವಾ ಇವರು? ಹೌದು ಸರ್, ಚಿಕ್ಕ ಮಕ್ಳುಗಳು ಸರ್, ವಯಸ್ಸಾದವ್ರು ಸರ್, ಎಲ್ಲ ಮನೆಗಳು ಒಂದ್ ಮಳೆ ಬಂತು ಅಂದ್ರೆ ಹಾವುಗಳು ಹುಳಗಳೆಲ್ಲ ಮನೆ ಒಳಗೆ ಬರ್ತವೆ. ತಾವ್ ಹೆಂಗ್ ಜೀವನ ಮಾಡ್ಬೇಕಿಲ್ಲಿ? ಆರೋಗ್ಯ ಸಮಸ್ಯೆ ಆಗ್ತಾನೆ. ಹೌದು ಸರ್, ಖಂಡಿತವಾಗ್ಲೂ ಇಲ್ಲ ಆರೋಗ್ಯ ಸಮಸ್ಯೆ ಆಗ್ತಾ ಇರತ್ತೆ. ಎಲ್ಲಾ ತರದ್ದು ಒಂದು ರೋಡ್ಗಳು ನಮಗೀಗ ರೋಡ್ ಇಂದು ಎಲ್ಲಾ ತರ ತೊಂದರೆ ಇದೆ. ಬಟ್ ನಾವೀಗ ಫಸ್ಟ್ ಕೇಳ್ತಿರೋದು ನಮಗೂ ಅರ್ಥ ಆಗತ್ತೆ. ನಮಗೀಗ ಮೂಲಭೂತ ಸೌಕರ್ಯಗಳು ಬೇಕು ಅಂತ ಕೇಳೋದು. ಅದು ಮಾತಾಡಿದಕ್ಕೆ ನೀವು ಮಾತಾಡ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.